ನಮಸ್ಕಾರ. ನುಡಿ ಬೆಳಕು ಲಕುಮಿಸುತ ಸಾರವಾಡ ರವರ ಲೇಖನ ಸಂಸಾರದೊಂದಿಗೆ ಸತ್ಸಂಗ. ಇತರರೊಂದಿಗೆ ನಾವು ತೋರುವ ಪ್ರೀತಿ ವಿಶ್ವಾಸವೇ ನಮ್ಮ ಹೂಡಿಕೆ. ಈ ಹೂಡಿಕೆ ಲಾಭವನ್ನೇ ಕೊಡುತ್ತದೆಯೇ ವಿನಃ ಹಾನಿಯನ್ನಲ್ಲ. ಈ ಲಾಭ ಯಾವಾಗ, ಯಾವ ರೂಪದಲ್ಲಿ, ಎಷ್ಟು ಪ್ರಮಾಣದಲ್ಲಿ ಬರುತ್ತದೆ ಎನ್ನುವುದು ಊಹಿಸಲಾಗದು. ಹಾಗೆಯೇ ಆಧ್ಯಾತ್ಮ ಚಿಂತನೆಯಿಂದ ನಿತ್ಯ ಸಕರ್ಮ ನಿರತನಾಗಿ ಜ್ಞಾನ, ಭಕ್ತಿ, ವೈರಾಗ್ಯದ ಹೂಡಿಕೆ ಮಾಡಿ ಬದುಕು ಸಾಗಿಸಿದರೆ ನಮ್ಮೊಳಗೆ ನಾವೇ ಬದಲಾಗುತ್ತೇವೆ. ಪರಿಣಾಮ ಹೊರ ಜಗತ್ತು ಸುಂದರವಾಗಿ ಕಾಣುತ್ತದೆಯಲ್ಲದೆ ಮನಸ್ಸಿಗೆ ಆನಂದದ ಅನುಭವವೂ ಆಗುತ್ತದೆ. ಭಯ ಎಂಬುದು ಒಂದು ಬಗೆಯ ಮನೋವಿಕಾರ. ಭಯಭೀತ ವ್ಯಕ್ತಿ ಸ್ವತಃ ತನ್ನ ದೃಷ್ಟಿಯಲ್ಲೇ ಅಸಮರ್ಥ, ಪರಾಧೀನ ಮತ್ತು ಪ್ರಭಾವಹೀನನಾಗುತ್ತಾನೆ. ಅವನಲ್ಲಿ ಹೇಡಿತನ, ದುರ್ಬಲತೆ ಉಂಟಾಗಿ ಹೃದಯಹೀನನಾಗುತ್ತಾನೆ. ಭಯ ಎಂಬುದು ಆತ್ಮಹೀನತೆಯ ಜನನಿ ಎನ್ನುತ್ತಾರೆ. ಭಯಕ್ಕೆ ಸಂಶಯವೂ ಕಾರಣವಾಗುತ್ತದೆ. ಸಂಶಯಾತ್ಮ ವಿನಶ್ಯತಿ ಎಂದು ಗೀತೆಯಲ್ಲಿಯೂ ಹೇಳಲಾಗಿದೆ. ಈ ಬಗೆಯ ವ್ಯಕ್ತಿಗಳು ಪ್ರಗತಿಯನ್ನು ಹೊಂದಲಾರರು. ಭಯದ ಇನ್ನೊಂದು ಮುಖವೇ ನಿರ್ಭಯ. ಮನುಷ್ಯನ ಶಕ್ತಿ ಅವನ ತೋಳಿನಲ್ಲಿ ಎನ್ನುತ್ತಾರೆ. ಆ ತೋಳಿನಲ್ಲಿ ಬಲಯುತ ಮಾಂಸಖಂಡಗಳಿದ್ದರೆ ಸಾಲದು. ಆ ಶಕ್ತಿಯ ಉಪಯೋಗಕ್ಕೆ ನಿರ್ಭಯವಾಗಿರುವುದು ಅತಿ ಮುಖ್ಯ. ಹೀಗೆ ಮನುಷ್ಯನಲ್ಲಿ ಭಯ, ನಿರ್ಭಯಗಳ ನಿರ್ಣಯ ಮಾನಸಿಕ ಶಕ್ತಿ, ಆಧ್ಯಾತ್ಮ ಚಿಂತನೆ ಮತ್ತು ಶಾರೀರಿಕ ಶಕ್ತಿಯನ್ನು ಅವಲಂಬಿಸಿದೆ. ನೀವು ನಿಮ್ಮ ಪರಿಚಯಸ್ಥರ ಅಥವಾ ಸಂಬಂಧಿಕರ ಒಂದು ಮದುವೆ ಸಮಾರಂಭಕ್ಕೆ ಹೋಗುತ್ತೀರಿ. ಅವರು ನಿಮಗೆ ಅತ್ಯಂತ ಪ್ರೀತಿ ಗೌರವದಿಂದ ಸತ್ಕರಿಸಿ ಉಪಚರಿಸಿ, ಅವರು ಮದುವೆ ಮಾಡಿದ್ದು ತಮ್ಮದೊಂದು ಸಾಧನೆ ಎನ್ನುವ ಹಾಗೆ ಖುಷಿಯಿಂದ ತಮ್ಮ ಮುಂದೆ ಹಂಚಿಕೊಳ್ಳುತ್ತಾರೆ. ಆಗ ನೀವು ಅವರಿಗೆ ಉತ್ತಮ ಕೆಲಸ ಮಾಡಿದ್ದೀರಿ, ಚೆನ್ನಾಗಿರಿ ಎಂದು ಶುಭ ನುಡಿದರೆ ಆ ಮದುವೆ ಮಾಡಿಸಿದ ಕುಟುಂಬ ಸಂತೋಷ ಪಡುವುದಲ್ಲದೆ ತಮ್ಮ ಮಾತಿನಿಂದ ಅವರಿಗೆ ಸಂತೋಷ ನೀಡಿದಂತಾಯಿತು ಎಂದು ತಮಗೂ ಸಮಾಧಾನವಾಗುತ್ತದೆ ಅಲ್ಲವೇ? ಅದು ಬಿಟ್ಟು ಇಲ್ಲಿ ಯಾಕೆ ಮದುವೆ ಇಟ್ಕೊಂಡ್ರಿ, ನೀವು ಈ ಸ್ವೀಟು ಮಾಡಬಾರ್ದಾಗಿತ್ತ, ಸುಮ್ಮನೆ ಭಾಳ ಮಂದಿ ಕೇಳಿ ಖರ್ಚು ಮಾಡಿಕೊಂಡ್ರಿ, ಅಥವಾ ಲಗ್ನ ಜೀವನದಾಗ ಒಮ್ಮೆ ಮಾಡೋದಿರ್ತದೆ, ಇನ್ನಿಷ್ಟು ಮಂದಿಗೆ ಹೇಳಿ ಧಾಮ್ ಧೂಮ್ ಮಾಡಬೇಕಿತ್ತ, ದೇವರೇನು ಕಡಿಮೆ ಮಾಡ್ಯಾನ ನಿಮಗೆ, ಇನ್ನು ದೊಡ್ಡ ಸಂಬಂಧ ನೋಡ್ಬೋದಾಗಿತ್ತು, ಹೋಗಲಿ ಬಿಡು ಆದದ್ದಾತು ಎಂಬ ಪ್ರತಿಕ್ರಿಯೆಗಳನ್ನು ಚೆಲ್ಲಿ ಹೋದರೆ ಮದುವೆ ಮಾಡಿದ ಕುಟುಂಬದವರ ಮನಸ್ಥಿತಿ ಕೆಡಿಸಿದಂತಲ್ವೇ? ಅಂತಹ ಪರಿಸ್ಥಿತಿಯಲ್ಲಿ ಅವರು ಸುಮ್ಮನೆ ನಕ್ಕು ಕೇಳಿಸಿಕೊಂಡು ತಮ್ಮಷ್ಟಕ್ಕೆ ತಾವು ಸುಮ್ಮನಿರಬಹುದು. ಒಂದು ವೇಳೆ ನೀನು ಯಾರು ಹೇಳೋಕ್ಕೆ ಇದು ನನ್ನ ಸ್ವಂತ ವಿಚಾರ ಎಂದು ವಾದಕ್ಕಿಳಿದರೆ ಪರಿಸ್ಥಿತಿ ಬಿಗಡಾಯಿಸಬಹುದು ಅಲ್ಲವೇ? ಮನೆ ಕಟ್ಟುವುದಾಗಲಿ, ಮದುವೆ ಮಾಡುವುದಾಗಲಿ, ಯಾವುದೇ ಉದ್ಯೋಗ ವ್ಯವಹಾರ ಮಾಡುವುದಾಗಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡುತ್ತಾರೆ. ಸಮಾಜಮುಖಿಯಾದ ನಾವು ಇನ್ನೊಬ್ಬರಿಗೆ ಮಾತಿನಿಂದಲೋ ಕೃತಿಯಿಂದಲೋ ಸಮಾಧಾನ ಪಡಿಸಿದರೆ ನಮ್ಮೊಳಗೊಂದು ಆನಂದದ ಅನುಭೂತಿ ಹುಟ್ಟಿಕೊಳ್ಳುತ್ತದೆ. ಮತ್ಸರ ಮತ್ತು ಅಹಂಕಾರದ ಜೀವನ ದುಃಖಕ್ಕೆ ಕಾರಣವಾಗುತ್ತದೆ. ನಾವು ಏನನ್ನು ಬಿತ್ತುತ್ತೇವೆಯೋ ಖಂಡಿತ ಅದರ ಫಲವನ್ನೇ ಪಡೆಯುತ್ತೇವೆ. ಸಂಸಾರದಲ್ಲಿದ್ದುಕೊಂಡೇ ತನ್ನ ಕೆಲಸ ಮಾಡುತ್ತಾ ಸಾಧ್ಯವಾದಷ್ಟು ಆಧ್ಯಾತ್ಮ ಚಿಂತನೆ, ಸತ್ಸಂಗ, ಧ್ಯಾನ, ಶ್ರಮದಾನ ಮಾಡುತ್ತಿದ್ದರೆ ಆನಂದದ ಜೀವನ ಪಡೆಯುವುದು ಖಂಡಿತ ಸಾಧ್ಯ. ನಮಸ್ಕಾರ. ಧನ್ಯವಾದಗಳು.